ಒಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅಲ್ಲಿ ಅಪ್ಪು ಎಂಬ ಹೆಸರಿನ ಒಂದು ಪುಟ್ಟ ಆನೆ ಮರಿ ಇತ್ತು. ಅಪ್ಪುಗೆ ಆಟವಾಡುವುದೆಂದರೆ ತುಂಬಾ ಇಷ್ಟ. ಒಂದು ದಿನ ಕಾಡಿನ ಹತ್ತಿರ ಒಂದು ಜಾತ್ರೆ ನಡೆದಿತ್ತು. ಅಲ್ಲಿಂದ ಒಂದು ದೊಡ್ಡ ಕೆಂಪು ಬಣ್ಣದ ಬಲೂನ್ ಗಾಳಿಯಲ್ಲಿ ಹಾರಿ ಬಂದು ಕಾಡಿನ ಗಿಡವೊಂದಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು. ಅಪ್ಪು ಅದನ್ನು ನೋಡಿ ಓಡಿ ಬಂದಿತ್ತು. ಅಪ್ಪು ತನ್ನ ಪುಟ್ಟ ಸೊಂಡಿಲಿನಿಂದ ಆ ಬಲೂನ್ ಹಿಡಿಯಲು ಪ್ರಯತ್ನಿಸಿತು. ಆದರೆ ಬಲೂನ್ ಮೇಲಕ್ಕೆ ಹಾರುತ್ತಿತ್ತು. ಆಗ ಅಲ್ಲಿಗೆ ಒಂದು ಅಳಿಲು ಬಂತು. ಅಳಿಲು ಮರದ ಮೇಲಕ್ಕೆ ಹತ್ತಿ ಬಲೂನ್ ದಾರವನ್ನು ಬಿಡಿಸಿ ಕೆಳಗೆ ಹಾಕಿತು. ಅಪ್ಪು ಆ ಕೆಂಪು ಬಲೂನ್ ದಾರವನ್ನು ತನ್ನ ಸೊಂಡಿಲಿನಿಂದ ಹಿಡಿದುಕೊಂಡು ಇಡೀ ಕಾಡಿನ ತುಂಬೆಲ್ಲ ಓಡಾಡಿತು. ಅದನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳು ಖುಷಿಪಟ್ಟವು. ಸಂಜೆ ಹೊತ್ತಿಗೆ ಗಾಳಿ ಜೋರಾಗಿ ಬೀಸಿ ಬಲೂನ್ ಆಕಾಶಕ್ಕೆ ಹಾರಿ ಹೋಯಿತು. ಅಪ್ಪುಗೆ ಸ್ವಲ್ಪ ಬೇಸರವಾಯಿತು. ಆದರೆ ಅವನ ಅಮ್ಮ ಆನೆ ಬಂದು ಹೇಳಿತು, ನೋಡು ಅಪ್ಪು, ಆ ಬಲೂನ್ ಈಗ ನಕ್ಷತ್ರಗಳ ಜೊತೆ ಆಟವಾಡಲು ಹೋಗುತ್ತಿದೆ. ಇದು ಕೇಳಿ ಅಪ್ಪು ಖುಷಿಯಿಂದ ತನ್ನ ಸೊಂಡಿಲು ಎತ್ತಿ ಎಂದು ಕೂಗಿ ನಕ್ಕಿತು. ಇರುವ ಸಣ್ಣ ವಿಷಯಗಳಲ್ಲೇ ನಾವು ಸಂತೋಷವನ್ನು ಕಂಡುಕೊಳ್ಳಬೇಕು.